ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಅಮೆರಿಕ ಸುಮಾರು 70,000ದಿಂದ 1,00,000 ಸೈನಿಕರೊಂದಿಗೆ ಇರಾನ್ನ ಬಹು ಮುಖ್ಯವಾದಂತಹ ದ್ವೀಪ ಖರ್ಗ್ ದ್ವೀಪ ಇದೆಯಲ್ಲ, ಅದನ್ನ ಇನ್ವೇಡ್ ಮಾಡೋದಕ್ಕೆ, ಆಕ್ರಮಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ನಲ್ಲಿದೆ. ಅದನ್ನ ಡೊನಾಲ್ಡ್ ಟ್ರಂಪೇ ಸೂಚ್ಯವಾಗಿ ಹೇಳಿದ್ದಾರೆ. ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಸಹ ಹೇಳ್ತಾ ಇದೆ, ನಾವು ಸಹ ಸಿದ್ಧರಾಗಿದ್ದೀವಿ. ಅರಬ್ ರಾಷ್ಟ್ರಗಳಲ್ಲಿರುವಂತಹ ಅಮೆರಿಕದ ನೆಲೆಗಳೇನಿದಾವೆ, ಸೇನಾ ನೆಲೆ, ವಾಯುನೆಲೆ, ಆ ನೆಲೆಗಳಿಗೆ ನಮ್ಮ IRGCಯನ್ನ ನುಗ್ಗಿಸಿ ನಿಮ್ಮ ಸೈನಿಕರನ್ನ ಎತ್ಕೊಂಡು ಬರ್ತೀವಿ. ನಾವು ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. ವಿ ಆರ್ ವೇಟಿಂಗ್ ಫಾರ್ ಯುವರ್ ಫಸ್ಟ್ ಮೂವ್ ಅನ್ನುವ ರೀತಿಯಲ್ಲಿ ಇದು ಹೇಳಿಕೆಯನ್ನು ಬಿಡುಗಡೆ ಮಾಡಿದೆ. ಜೊತೆಗೆ ಇನ್ನೆಲ್ಲ ಯಾವ ಬೆಳವಣಿಗೆಗಳಾಗಿದ್ದಾವೆ ಇರಾನ್ ಮತ್ತು ಅಮೆರಿಕದ ಈ ಯುದ್ಧದ ಸನ್ನಿವೇಶದಲ್ಲಿ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಡೊನಾಲ್ಡ್ ಟ್ರಂಪ್ಗೆ ಈಗ ತಲೆ ಕೆಟ್ಟ ಹಾಗಾಗೋಗಿದೆ. ಯಾಕೆಂದ್ರೆ ಕಷ್ಟಪಟ್ಟು ಪಾಕಿಸ್ತಾನದ ಕಾಲಿಗೆ ಬಿದ್ದು ಪಾಕಿಸ್ತಾನವನ್ನ ಗೋಗರೆದು ಒಂದು ಯುದ್ಧ ವಿರಾಮ, ಆ ನಂತರ ಬಹಳ ಕಷ್ಟಪಟ್ಟು ಏನೇನೋ ಮಾಡಿ ಬಹಳ ಬಹಳ ದಿನಗಳ ಪ್ರಯತ್ನದ ನಂತರ ಒಂದು ಶಾಂತಿ ಒಪ್ಪಂದ, ಇದೆಲ್ಲವೂ ಸಹ ಈಗ ಮುರಿದು ಬಿದ್ದು ಪೂರ್ಣ ಪ್ರಮಾಣದ ಯುದ್ಧ ಮತ್ತೆ ಆರಂಭ ಆಗಿದೆ. ಈ ಕಡೆ ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸ್ತಾ ಇದೆ. ಇರಾನ್ ಅಮೆರಿಕದ ವಾಯುನೆಲೆ, ಸೇನಾ ನೆಲೆಗಳೇನಿದಾವೆ ಅರಬ್ ರಾಷ್ಟ್ರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ಕುವೈತ್ ಮತ್ತು ಬಹರೈನ್ ನಲ್ಲಿರುವಂತಹ ನೆಲೆಗಳು, ಪ್ಲಸ್ ಜಾರ್ಡನ್ ನಲ್ಲಿರುವಂತಹ ನೆಲೆಗಳೇನಿದಾವೆ ಅವುಗಳ ಮೇಲೆ ಇರಾನ್ ತೀವ್ರತರವಾದಂತಹ ದಾಳಿ ನಡೆಸ್ತಾ ಇದೆ. ಇದು ಯುದ್ಧವನ್ನ ಇನ್ನಷ್ಟು ದೀರ್ಘ ಅವಧಿಗೆ ತೆಗೆದುಕೊಂಡು ಹೋಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದರಿಂದ ಡೊನಾಲ್ಡ್ ಟ್ರಂಪ್ಗೆ ಟೆನ್ಷನ್ ಆಗಿದೆ. ಯಾಕೆಂದ್ರೆ ಒಂದು, ಹಣ ಪೋಲಾಗ್ತಿದೆ, ಎರಡನೇದು ಮಾನ ಮರ್ಯಾದೆ ಹೋಗ್ತಾ ಇದೆ. ಇರಾನ್ ಇಷ್ಟು ದಿನಗಳಿಂದಲೂ ಸಹ ಪ್ರತಿರೋಧ ಒಡ್ಡುತ್ತಾನೆ ಇದೆ, ಅಮೆರಿಕ ದಾಳಿ ನಡೆಸ್ತಾನೆ ಇದೆ, ಆದರೂ ಇರಾನ್ ತಗ್ಗುತ್ತಾ ಇಲ್ಲ, ಬಗ್ಗುತ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿ ಡೊನಾಲ್ಡ್ ಟ್ರಂಪ್ಗೆ. ಪ್ಲಸ್ ಅಮೆರಿಕದಲ್ಲೂ ಒತ್ತಡ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ತೆರಿಗೆದಾರರ ಹಣ ಇಸ್ರೇಲ್ ಕಾರಣಕ್ಕೆ ಯುದ್ಧಕ್ಕೆ ಹೋಗಿ ಇರಾನ್ ವಿರುದ್ಧದ ಯುದ್ಧದಲ್ಲಿ ಪೋಲಾಗ್ತಾ ಇದೆ, ಖರ್ಚಾಗ್ತಿದೆ ಅನ್ನುವಂತಹ ಆರೋಪ ಅಲ್ಲಿ ಕೇಳಿ ಬರುತ್ತೆ. ಸೊ ಹೇಗಾದರೂ ಮಾಡಿ ಒಂದು, ಇರಾನನ್ನ ಹೆದರಿಸಬೇಕು, ಇನ್ನೊಂದು ಸ್ವಲ್ಪ ದೊಡ್ಡ ಪೆಟ್ಟನ್ನ ಕೊಟ್ಟು ಇರಾನನ್ನ ಬಗ್ಗಿಸ್ಬೇಕು ಅನ್ನೋ ಉದ್ದೇಶದಿಂದ ಈಗ ಅಮೆರಿಕ, ಅದರಲ್ಲೂ ಡೊನಾಲ್ಡ್ ಟ್ರಂಪ್ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಸುಮಾರು 70,000ದಿಂದ 1,00,000 ಸೈನಿಕರನ್ನ ತೆಗೆದುಕೊಂಡು ಭೂ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಳ್ಳೋದು. ಏನ್ ಮಾಡೋದು? ಇರಾನ್ನ ಬಹು ಮುಖ್ಯವಾದಂತಹ ದ್ವೀಪ ಒಂದಿದೆ, ಖರ್ಗ್ ದ್ವೀಪ. ಅಲ್ಲಿ ಇರಾನ್ನ ಎಕ್ಸ್ಪೋರ್ಟ್ ಆಗುವಂತಹ, ವಿದೇಶಗಳಿಗೆ ರಫ್ತಾಗುವಂತಹ ತೈಲ ಸಂಸ್ಕರಣೆಯ 90% ಸಂಸ್ಕರಣೆ ಆಗುತ್ತೆ ಆ ದ್ವೀಪದಲ್ಲಿ. ಆ ದ್ವೀಪವನ್ನ ಆಕ್ರಮಿಸಿಕೊಳ್ಳಬೇಕು, ಅದನ್ನ ಇನ್ವೇಡ್ ಮಾಡಬೇಕು, ಆಕ್ರಮಣ ನಡೆಸಬೇಕು ಅದರ ಮೇಲೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ. ಅದನ್ನ ನಾವು ಏನಾದರೂ ನಮ್ಮ ಕಂಟ್ರೋಲ್ಗೆ ತಗೊಂಡ್ಬಿಟ್ರೆ, ನಾವು ವಶಪಡಿಸಿಕೊಂಡ್ರೆ ಇರಾನ್ ಮುಗಿದ ಹಾಗೇನೆ. ಆರ್ಥಿಕವಾಗಿ ಅದು ಸಂಪೂರ್ಣ ನಾಶ ಆಗೋಗುತ್ತೆ, ತಗ್ಗುತ್ತೆ, ಬಗ್ಗುತ್ತೆ, ಶರಣ ಆಗುತ್ತೆ ಅನ್ನೋದು ಡೊನಾಲ್ಡ್ ಟ್ರಂಪ್ ಲೆಕ್ಕಾಚಾರ. ಅದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಸಹ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಅಂತಲೇ ಹೇಳ್ತಾ ಇದೆ. ನಾವು ಸಹ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನಿಮ್ಮ ಸೇನಾ ನೆಲೆಗಳೇನಿದಾವಲ್ಲ, ಈಗ ಹುಡುಕಿ ಹುಡುಕಿ ಬಾಂಬ್ ಆಗ್ತಾ ಇದೀವಲ್ಲ, ಆ ಸೇನಾ ನೆಲೆಗಳಿಗೆ ನಾವು ನಮ್ಮ ಸೈನ್ಯವನ್ನ ನುಗ್ಗಿಸ್ತೀವಿ, IRGC ಯೋಧರನ್ನ ನುಗ್ಗಿಸ್ತೀವಿ, ನಿಮ್ಮ ಸೈನಿಕರನ್ನ ಕೊಂದು ಹಾಕ್ತೀವಿ, ಒಂದಷ್ಟು ಜನರ ಎತ್ಕೊಂಡು ಬರ್ತೀವಿ ನಾವು. ನೋಡ್ತಾ ಇರಿ, ನೀವು ಏನ್ ಮಾಡ್ತಿರೋ ಮೊದಲ ಮೂವ್ ನಿಮ್ದಾಗಿರುತ್ತೆ. ನೀವು ಭೂ ಯುದ್ಧಕ್ಕೆ ಆರಂಭ ಕೊಟ್ರೆ ನಾವು ಅದನ್ನ ಮುಂದುವರಿಸ್ತೀವಿ. ನೀವೀಗ ಏನ್ ಮಾಡ್ತಿದ್ದೀರೋ ನಾವು ಅದನ್ನೇ ಮಾಡ್ತೀವಿ, ಅದನ್ನೇ ಮಾಡ್ತಿದ್ದೀವಿ. ನೀವು ನಮ್ಮ ಆಯಿಲ್ ರಿಫೈನರಿಗಳ ಮೇಲೆ ದಾಳಿ ನಡೆಸಿದ್ರೆ ನಾವು ನಿಮ್ಮ ಚಮಚ ಅರಬ್ ರಾಷ್ಟ್ರಗಳ ಆಯಿಲ್ ರಿಫೈನರಿಗಳ ಮೇಲೆ ದಾಳಿ ನಡೆಸ್ತೀವಿ. ನೀವು ನಮ್ಮ ಬ್ರಿಡ್ಜ್ಗಳನ್ನ ಏನಾದರೂ ಟಾರ್ಗೆಟ್ ಮಾಡಿದ್ರೆ ನಾವು ನಿಮ್ಮ ಬ್ರಿಡ್ಜ್ಗಳನ್ನು ಟಾರ್ಗೆಟ್ ಮಾಡ್ತೀವಿ. ನೀವು ನಮ್ಮ ಹಡಗುಗಳ ಮೇಲೆ ದಾಳಿ ನಡೆಸಿದ್ರೆ ನಿಮ್ಮ ಹಡಗುಗಳ ಮೇಲೆ ನಾವು ದಾಳಿ ನಡೆಸ್ತೀವಿ. ಹೀಗೆ ಇರಾನ್ ಮೊದಲ ಮೂವ್ ನಾವು ಮಾಡಲ್ಲ, ನೀವು ನಿರ್ಧರಿಸಿ ಏನ್ ಮಾಡ್ತೀರಿ ಅಂತ. ನೀವು ಏನ್ ಮಾಡ್ತೀರೋ ಎಕ್ಸಾಕ್ಟ್ಲಿ ಸೇಮ್ ಅದೇ ಉತ್ತರ, ಪ್ರತ್ಯುತ್ತರ ನಮ್ಮ ಕಡೆಯಿಂದ ಇರುತ್ತೆ. ಸೊ ನೀವು ಖರ್ಗ್ ದ್ವೀಪವನ್ನ ವಶಪಡಿಸಿಕೊಳ್ಳೋ ಪ್ರಯತ್ನಕ್ಕೆ, ಭೂ ಯುದ್ಧಕ್ಕೆ ಸಿದ್ಧರಾಗಿ ಸೈನಿಕರನ್ನ ಕಳಿಸಿದ್ರೆ, ಇಲ್ಲಿಗೆ ಬರೋ ಸೈನಿಕರನ್ನ ನಾವು ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಅಷ್ಟಕ್ಕೆ ಬಿಡಲ್ಲ, ನಿಮ್ಮ ಸೇನಾ ನೆಲೆಗಳಿಗೆ ನುಗ್ಗಿ ನಿಮ್ಮ ಸೈನಿಕರನ್ನ ಕೊಂದು ಉಳಿದವರನ್ನ ಎತ್ಕೊಂಡು ಬರ್ತೀವಿ, ಅದಂತೂ ಗ್ಯಾರಂಟಿ, ಎಚ್ಚರಿಕೆ ಅಂತ ಇರಾನ್ ಸಹ ಅದೇ ಫೋರ್ಸ್ ಅಲ್ಲಿ ಪ್ರತ್ಯುತ್ತರವನ್ನು ಕೊಟ್ಟಿದೆ. ಅಲ್ಲಿಗೆ ಈ ಯುದ್ಧ
ಬೇರೆ ಸ್ವರೂಪ ಪಡೆದುಕೊಳ್ಳುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಮತ್ತು ಬೇಗ ಮುಗಿಯುವ ಯಾವ ಲಕ್ಷಣನೂ ಕಾಣ್ತಾ ಇಲ್ಲ. ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಇನ್ನು ಇನ್ನೊಂದು ಬೆಳವಣಿಗೆ ಏನು ಅಂತಂದ್ರೆ, ಇರಾನ್ ತೀವ್ರವಾದಂತಹ ದಾಳಿಯನ್ನ ನಡೆಸ್ತಾ ಇದೆ. ತೀವ್ರವಾದ ದಾಳಿ ನಡೆಸ್ತಾ ಇದೆ. ಒಂದು ದೊಡ್ಡ ಹಾಕ್ ಅನ್ನ, ಅಮೆರಿಕದ ಹಾಕ್ ಹೆಲಿಕಾಪ್ಟರ್ನ ಸಹ ಅದು ಒಡೆದು ಉರುಳಿಸಿದ್ದೀನಿ ಅಂತ ಹೇಳ್ಕೊಳ್ತಾ ಇದೆ. ಪ್ಲಸ್ ಜಾರ್ಡನ್ ಅನ್ನು ಬಿಟ್ಟು 3 ದಿನಗಳಿಂದ ಜಾರ್ಡನ್ ಸಮೇತ ಕುವೈತ್ ಮತ್ತು ಬಹರೇನ್ ಮೇಲೆ ದಾಳಿ ನಡೆಸ್ತಿತ್ತು. ನಿನ್ನೆ ಮತ್ತು ಇವತ್ತು ಜಾರ್ಡನ್ ಮೇಲೆ ದಾಳಿ ನಡೆಸಿಲ್ಲ ಇರಾನ್. ಬಟ್ ಕುವೈತ್ ಮತ್ತು ಬಹರೇನ್ ವಿರುದ್ಧ ಮಾತ್ರ ಕೆಂಡ ಕಾರ್ತಾ ಇದೆ. ಬ್ಯಾಕ್ ಟು ಬ್ಯಾಕ್ ದಾಳಿಯನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಮಿಸೈಲ್ಗಳು, ಡ್ರೋನ್ಗಳು ಸಿಕ್ಕಾಪಟ್ಟೆ ಹಾರಿಸ್ತಾ ಇದ್ದಾವೆ. ಒಂದು ಕ್ಷಣವೂ ಸಹ ರೆಸ್ಟ್ ಇಲ್ಲದೆ IRGC ಬಹರೇನ್ ಮತ್ತು ಈ ಕುವೈತ್ ಅನ್ನ ಟಾರ್ಗೆಟ್ ಮಾಡ್ಕೊಂಡು ಹೊಡಿತಾ ಇದ್ದಾರೆ. ಯಾಕೆಂದ್ರೆ ಅದರ ಅಮೆರಿಕದ ಬಹಳ ದೊಡ್ಡ ಏನು ಸೇನಾ ನೆಲೆಗಳಿದಾವೆ ಅಲ್ಲೇ ಇದ್ದಾವೆ. ಪ್ಲಸ್ ಅಲ್ಲಿರುವಂತಹ ರೆಡಾರ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿದೀವಿ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ನಮ್ಮ ರೆಡಾರ್ ಸಿಸ್ಟಮ್ ನ ನೀವು ಹೊಡೆದ್ರಿ. ಇರಾನ್ ಒಪ್ಕೊಳ್ತಾ ಇದೆ, ಹೌದು ನಮ್ಮ ರೆಡಾರ್ ಸಿಸ್ಟಮ್ಗೆ ಹಾನಿಯಾಗಿದೆ, ನೀವು ಹೊಡೆದ್ರಿ, ಅದಕ್ಕೆ ಪ್ರತೀಕಾರವಾಗಿ ನಾವು ಸಹ ಬಹರೇನ್ ಮತ್ತು ಇದು ಕುವೈತ್ ಅಲ್ಲಿರುವಂತಹ ನಿಮ್ಮ ರೆಡಾರ್ ಸಿಸ್ಟಮ್ ಅನ್ನ ನಾವು ಟಾರ್ಗೆಟ್ ಮಾಡಿದ್ದೀವಿ, ಹೊಡೆದಿದ್ದೀವಿ, ಬೆಂಕಿ ಬಿದ್ದು ಉರಿತಾ ಇದೆ ನೋಡಿ ಅಂತ ಹೇಳಿ ಇರಾನ್ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ತಾನು ಮಾಡಿರುವ ದಾಳಿಯ ಬಗ್ಗೆ ಕನ್ಫರ್ಮೇಶನ್ ಕೊಡೋದಕ್ಕೆ ವಿಡಿಯೋವನ್ನು ಬಿಡುಗಡೆ ಮಾಡಿದೆ. ಸೊ ಇರಾನ್ ಅಮೆರಿಕಾಗೆ ಹೇಳದಂಗೆನೆ, ನೀವು ನಮ್ಮ ರೆಡಾರ್ಗೆ ಹೊಡೆದ್ರೆ ನಾವು ನಿಮ್ಮ ರೆಡಾರ್ಗೆ ಹೊಡಿತೀವಿ, ಅದಂತೂ ಗ್ಯಾರಂಟಿ ಅಂತ ಹೇಳಿ ಅದೇ ರೀತಿ ಈಗ ರೆಡಾರ್ ಸಿಸ್ಟಮ್ ಅನ್ನ ಅಲ್ಲಿ ಅಟ್ಯಾಕ್ ಮಾಡ್ಕೊಂಡಿದೆ. ಇದರ ನಡುವೆ ಇರಾನ್ ಇನ್ನೊಂದು ಪ್ಲಾನ್ ಮಾಡ್ಕೊಂಡಿದೆ. ಇರಾಕಿನ ಬಾರ್ಡರ್ ಏನಿದೆ, ಇರಾಕಿನ ಬಾರ್ಡರ್ಗೆ ಇರಾನಿನ IRGC 50 ರಿಂದ 70 ಸಾವಿರ ಸೈನಿಕರನ್ನು ಕಳಿಸ್ತಾ ಇದೆ. ಯಾಕೆಂದ್ರೆ ಇರಾಕ್ ಅಲ್ಲಿ ಸಿಕ್ಕಾಪಟ್ಟೆ ಅಮೆರಿಕ ಬೇಸುಗಳಿದಾವೆ, ಅಮೆರಿಕದ ರೆಡಾರ್ ಸಿಸ್ಟಮ್ ಇದೆ, ಅಮೆರಿಕದ ಆಂಟಿ ಮಿಸೈಲ್ ಸಿಸ್ಟಮ್ ಇದೆ, ಪ್ಲಸ್ ಅಮೆರಿಕದ ಯೋಧರು ಇದ್ದಾರೆ ಬೇಸುಗಳಲ್ಲಿ. ಸೊ ಅನಿವಾರ್ಯ ಬಿದ್ರೆ ಈ ಕಡೆ ಖರ್ಗ್ ದ್ವೀಪಕ್ಕೆ ದಾಳಿ ನಡೆದ್ರೆ ಇರಾಕಿನ ಒಳಗೆ ನುಗ್ಗೋದಕ್ಕೆ ನಮ್ಮ ಸೈನ್ಯವು ಸಹ ಗಡಿಗೆ ಹೋಗ್ತಾ ಇದೆ, ಸಿದ್ಧವಾಗಿದೆ ಅಂತ ಇರಾನ್ ಇನ್ನೊಂದು ಸ್ಟೇಟ್ಮೆಂಟ್ ಅಲ್ಲಿ ತನ್ನ ಒಂದು ಪ್ಲಾನ್ ಅನ್ನ ಓಪನ್ ಆಗಿ ಹೇಳ್ಕೊಂಡಿದೆ. ನಮ್ದು ಇದೇ ಪ್ಲಾನ್, ನೀವು ಖರ್ಗ್ ದ್ವೀಪಕ್ಕೆ ನುಗ್ಗಿದ್ರೆ ನಾವು ಇರಾಕಿಗೆ ನುಗ್ತೀವಿ, ಅಲ್ಲಿ ನಿಮ್ದು ಸಿಕ್ಕಾಪಟ್ಟೆ ಇದೆ, ಮುಟ್ಟಿದ್ದೆಲ್ಲ ನಿಮ್ದೇ ಅಲ್ಲಿರೋದು, ಒಂದನ್ನು ಬಿಡಲ್ಲ ನಾವು, ನಿಮ್ಮ ಯೋಧರನ್ನು ಬಿಡೋದಿಲ್ಲ ಅಂತ ಹೇಳಿ ಇರಾನ್ ಈಗ ಆ ಬೆದರಿಕೆಯನ್ನು ಸಹ ಹಾಕಿದೆ. ಸೊ ಇದಿಷ್ಟು ಈ ನಿನ್ನೆ ರಾತ್ರಿಯಿಂದ ಈಗಿನವರೆಗೆ ನಡೆದಿರುವಂತಹ ವಿಶೇಷ ಬೆಳವಣಿಗೆಗಳು. ಅದರಲ್ಲೂ ಭೂಯುದ್ಧ ಆರಂಭ ಅನ್ನೋದಂದ್ರೆ ಅದು ಸಿಕ್ಕಾಪಟ್ಟೆ ದೊಡ್ಡ ಸಮಸ್ಯೆಯನ್ನ ಇಡೀ ಜಗತ್ತಿಗೆ ತಂದೊಡ್ಡುತ್ತೆ. ಆಯಿಲ್ ಏನಿದೆ, ಪೆಟ್ರೋಲ್ ವಿಚಾರದಲ್ಲಿ ಅದರ ಟ್ರಾನ್ಸ್ಪೋರ್ಟೇಷನು, ಅದರ ಸಪ್ಲೈ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗುತ್ತೆ. ಮತ್ತೆ ಹಾಹಾಕಾರ ಎದ್ದೊಳುತ್ತೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ಗೆ, ಇನ್ಕ್ಲೂಡಿಂಗ್ ಇಂಡಿಯಾ. ಅಷ್ಟು. ಸೊ ಇದಿಷ್ಟು ಹೀಗಾಗಿರುವಂತಹ ಬೆಳವಣಿಗೆ. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.